ಇಲ್ಲಿ ನೋಡಿ, ನಾನಿವತ್ತು ದಪ್ಪ ಮಿರ್ಚಿ ಬರುತ್ತಲ್ಲ ಅದರದ್ದು ಮಿರ್ಚಿ ಮಾಡೋದಕ್ಕೆ ತಗೊಂಡಿದ್ದೀನಿ. ಅದಕ್ಕಿವಾಗ ಒಂದು ಬೌಲು ಕಡಲೆ ಹಿಟ್ಟನ್ನ ತಗೊಂಡು ನಾನು ಅದನ್ನು ಜಲ್ದಿ ಇಟ್ಕೋತಾ ಇದ್ದೀನಿ. ಜಲ್ದಿ ಇಟ್ಕೊಂಡು ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನೀರನ್ನ ನಾನು ಎಷ್ಟು ನೀರು ಹಾಕ್ಕೋತಿದ್ದೀನಿ. ಇದನ್ನು ಕೈಯಲ್ಲೇ ಕಲಿಸ್ಬೇಕು, ಓಕೆನಾ? ಕೈಯಲ್ಲೇ ಕಲಸಿ ಇದನ್ನು ತೋರಿಸ್ತೀನಿ ನಾನು ಯಾವ ಥರ ಕಲಿಸ್ಕೋಬೇಕು ಅಂತ. ಇಲ್ಲಿ ನೋಡಿ, ಈ ಥರ ಕಲಿಸ್ಕೋಬೇಕು. ಇದನ್ನು ಫುಲ್ ತೆಳ್ಳಗೂ ಅಲ್ಲ, ಫುಲ್ ದಪ್ಪನೂ ಅಲ್ಲ. ಮಿರ್ಚಿ ಹಿಂಗೆ ಹಾಕಿದಾಗ ಹಿಂಗೆ ಕೈಗೆ ಅಂಟ್ಕೊಳ್ಬೇಕು, ಅದು ಮಿರ್ಚಿಗೆ ಅಂಟ್ಕೋಬೇಕು. ಆ ಥರ ತೊಗೊಂಡಿದ್ದೀನಿ ನಾನು, ಓಕೆನಾ? ಇವಾಗ ಇದನ್ನು ಮಿರ್ಚಿನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ನೋಡಿ, ನಾನು ಮಿರ್ಚಿನ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. 1/4 kg ಮಿರ್ಚಿ ತೊಗೊಂಡಿದ್ದೀನಿ. ಈ ಥರ ಮಿರ್ಚಿನ ಮಾಡೋದನ್ನು ತೋರಿಸ್ಕೊಡ್ತೀನಿ ಇವತ್ತು. ಇಲ್ಲಿ ನೋಡಿ, ನಾನೀಗ ಮಿರ್ಚಿ ಮಾಡ್ತಿದ್ದೀನಲ್ವ, ಅದಕ್ಕೋಸ್ಕರ ನಾನು ನುಣ್ಣಗೆ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ನಾನು ಇಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಲ್ವ, ಅದೇ ಥರನೇ ನೀವು ನಿಮ್ಮ ಹತ್ರ ಚಾಪರ್ ಇದ್ದರೆ ಅದರಲ್ಲಿ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ನಿನಗೆ ಕೈಯಲ್ಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಆಲ್ರೆಡಿ 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದೀನಿ ಆಗಲೇ 2 ಭಾಗ. ಇದನ್ನು ಕೂಡ ಫುಲ್ ನುಣ್ಣಗೆ ಕಟ್ ಮಾಡಿ ಇಟ್ಕೋತೀನಿ. ಈಗ ನಾನು ಟೊಮೆಟೊ ಕೂಡ ಅದೇ ಥರನೇ ಕಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ನಾನು ಅದಕ್ಕೇ ಟೊಮೆಟೊ ಕೂಡ ನುಣ್ಣಗೆ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಥರನೇ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಟೊಮೆಟೊನ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಅದೇ ಥರನೇ ಈರುಳ್ಳಿ ಮತ್ತು ಮಿರ್ಚಿ ಹೆಂಗೆ ನುಣ್ಣಗೆ ಕಟ್ ಮಾಡ್ಕೊಂಡಿನೋ ಅದೇ ಥರನೇ ನಾನು ಇದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿನ್ನೂ ಎಣ್ಣೆ ಎಲ್ಲ ಇಟ್ಟಿಲ್ಲ. ನೋಡಿ, ಈ ಥರ ನುಣ್ಣಗೆ ಕಟ್ ಮಾಡಿದ್ದೀನಿ. ಇದನ್ನು ಇಲ್ಲಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ನಾನು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದಕ್ಕೀಗ ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದೇ ಥರನೇ ಅದನ್ನು ಈಗ ಇದನ್ನು ನಾನು ವಾಶ್ ಮಾಡ್ಕೋತೀನಿ. ಇದರಲ್ಲಿ ವಾಶ್ ಮಾಡ್ಕೋತೀವಿ. ಇದರಲ್ಲಿ ಏನಕ್ಕೆ ವಾಶ್ ಮಾಡ್ತಿದ್ದೆ, ಇದು ನಾವು ನುಣ್ಣಗೆ ಕಟ್ ಮಾಡ್ಕೊಂಡಿರ್ತೀವಲ್ವ, ನುಣ್ಣಗೆ ಅದು ಕೈಯಲ್ಲಿ ಇಲ್ಲ ಪ್ಲೇಟಲ್ಲಿ ವಾಶ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಈ ಥರದ್ರಲ್ಲಿ ವಾಶ್ ಮಾಡಿಕೊಂಡ್ರೆ ಅದರಲ್ಲೇ ಉಳ್ಕೊಳ್ಳುತ್ತೆ ನೀಟಾಗಿ, ಮಣ್ಣೆಲ್ಲ ಕೊಳಗೋಗುತ್ತೆ, ಅದಕ್ಕೆ ಕೆಳಗಡೆ ಹೋಗ್ಬಿಡುತ್ತಲ್ಲ, ಅದಕ್ಕೆ ಇದರಲ್ಲಿ ತೊಗೊತಿದ್ದೀನಿ. ಇಲ್ಲಿ ನೋಡಿ, ಮಿರ್ಚಿ ಆದಮೇಲೆ ಮಾಡೋದಕ್ಕೆ ಇದು ಬೇಕಾಗಿರೋದು. ಮಿರ್ಚಿಗೋಸ್ಕರ ಈರುಳ್ಳಿ, ಕೊತ್ತಂಬರಿ, ಟೊಮೆಟೊ, ಗ್ರೀನ್ ಮಿರ್ಚಿ ಮತ್ತು ಇದು ಚಟ್ನಿ ಪುಡಿ, ಇದು ಶೇಂಗಾ ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು. ನಿಮಗೆ ಅದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ, ಓಕೆನಾ? ನೋಡಿ, ನಾನು ಆಗಲೇ ಆಯಿಲ್ನ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಮಿರ್ಚಿಗೆ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದರ ಜೊತೆಗೆ ಈ ಮಿರ್ಚಿ ಕೂಡ ಮಾಡ್ತೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಈ ಮಿರ್ಚಿನ ನೀವು ಆಯಿಲಿಗೆ ಹಾಕೋಕ್ಕೆ ಮುಂಚೆ ಇದನ್ನು ಒಂದೊಂದು ಲೈಟಾಗಿ ಈ ಥರ ಹೋಲ್ ಮಾಡ್ಕೋಬೇಕು. ಇಲ್ಲಾಂದರೆ ಅದೇನಾಗುತ್ತೆ ಗೊತ್ತಾ, ನೀವು ಆಯಿಲಲ್ಲಿ ಹಾಕ್ತೀವಲ್ಲ, ಹಾಕಿದ ತಕ್ಷಣ ಅದೇನಾಗುತ್ತೆ, ಸಿಡಿಯುತ್ತೆ. ಅದಕ್ಕೆ ಇದನ್ನು ನಾವು ಒಂದೊಂದನ್ನೇ ಈ ಥರ ನಾವು ಪಿನ್ನಿಂದ ಬೇಕಿದ್ರೂ ಮಾಡ್ಕೋಬೋದು. ನಾನಿಲ್ಲಿ ಮೇಲಿಂದನೇ ಈ ಥರ ಒಂದು ಸ್ವಲ್ಪ ಸ್ಮಾಲಾಗಿ ಚುಚ್ಕೋತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಕಂದರೆ ಅದರಿಂದನೂ ಮಾಡ್ಕೋಬೋದು. ಇಲ್ಲಿ ನೋಡಿ, ಎಲ್ಲನೂ ಚುಚ್ಕೊಂಡಿದ್ದೀನಿ ನಾನು. ಆಮೇಲೆ ಇದನ್ನು ಎಣ್ಣೆ ಸ್ವಲ್ಪ ಬಿಸಿ ಆದಾಗ ಮಾಡ್ತೀನಿ. ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ನಾನಿಲ್ಲಿ
ಮಿರ್ಚಿನ ತಗೋತಾ ಇದ್ದೀನಿ. ಈಗ ಇಲ್ಲಿ ಈ ಥರ ನಾವು ಇಲ್ಲಿ ನೋಡಿ ಈ ಥರ ಹಾಕ್ಕೋಬೇಕು, ಒಂದೊಂದೇ ಹಾಕ್ಕೋಬೇಕು. ಇಲ್ಲಿ ನೋಡಿ ನಾನು 3 ಹಾಕ್ಕೊಂಡಿದ್ದೀನಿ ಒಂದೇ ಸರಿಗೆ. ಇನ್ನು ಇಲ್ಲಿ ಇಟ್ಟಿದೆ 3 ಹಾಕ್ಕೊಂಡಿದ್ದೀನಿ. ಇದನ್ನು ತಿರುಗಿಸಿ ಅದು ಸ್ವಲ್ಪ ಬಾಯ್ಲ್ ಆಗಬೇಕು ನೀಟಾಗೆ. ಅದು ದಪ್ಪ ಮಿರ್ಚಿ ಅಲ್ವಾ, ಸ್ವಲ್ಪ ನೀಟಾಗೆ ಬೇಯಬೇಕು. ಇಲ್ಲಿ ನೋಡಿ, ಈಗ ನೋಡಿ ಇಲ್ಲಿ ಈ ಥರ ಆಗಬೇಕದು ನೀಟಾಗಿ. ಈ ಥರ ಒಂದೊಂದನ್ನೇ ಮೆಲ್ಲಕ್ಕೆ ತಿರುಗಿಸ್ಕೋಬೇಕು. ಇಲ್ಲಿ ನನಗೆ ಒಂದೇ ಸರಿ ತಿರುಗ್ಸೋಕ್ಕೆ ಆಗ್ತಿಲ್ಲ, 2 ಹಾಕಬೇಕಿತ್ತು ನಾನು. ಇದರಲ್ಲಿ ಪ್ಲೇಸ್ ಆಗ್ತಿಲ್ಲ ನನಗೆ. ಒಂದು ನಿಮಿಷ. ಓಕೆ, ಆಯಿತು. ಆಯಿತು ನೋಡಿ, ಈ ಥರ ಸ್ಲೋಲಿಯಾಗಿ ತಿರುಗಿಸ್ಕೋಬೇಕು, ಇಲ್ಲ ಅಂದರೆ ಅದು ಎಣ್ಣೆ ಸಿಡಿಯುತ್ತೆ. ನೋಡಿ ಚೆನ್ನಾಗಾಗಿದೆ ಅಲ್ವಾ? ಇದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಮಿರ್ಚಿ ಈಗ ರೆಡಿಯಾಗಿದೆ. ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ನೀಟಾಗಿ ಆಗಬೇಕು. ಇಲ್ಲಿ ನೋಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ಇದು ತಣ್ಣಗಾಗಲಿ. ಇಲ್ಲಿ ನೋಡಿ ಇವಾಗ ತಣ್ಣಗಾಗಿದೆ. ತಣ್ಣಗಂದರೆ ಫುಲ್ ತಣ್ಣಗಾಗಿಲ್ಲ. ಈ ಥರ ನಾವು ಮಿರ್ಚಿನ ಕಟ್ ಮಾಡ್ಕೋಬೇಕು. ನೋಡಿ ಹೊಗೆ ಬರ್ತಿದೆ, ಅದು ಈ ಥರ ಕಟ್ ಮಾಡಿಕೊಂಡು ಒಂದು ನಿಮಿಷ ನಾನೊಂದು ಸ್ಪೂನ್ ತೊಗೋತೀನಿ. ತುಂಬಾ ಬಿಸಿ ಇದೆ ಇದು ಮಿರ್ಚಿ, ಆಯಿಲಲ್ಲಿ ಇದಾಗಿರುತ್ತಲ್ವ ಅದಕ್ಕೆ. ಈ ಥರ ನಾವೀಗ ಇಲ್ಲಿ ನೋಡಿ ಈ ಥರ ಮಾಡಿಕೊಂಡು ಇದಕ್ಕೆ ನಾನು ಆನಿಯನ್ನು 3ಕ್ಕೂ ಆನಿಯನ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಿರ್ಚಿ, ಯಾಕಂದರೆ ಫ್ಲೇವರಿಗೆ ಅಷ್ಟೇ ಅದು. ಟೊಮೆಟೊ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ. ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ಮಾಡಿಕೊಂಡು ಇದಕ್ಕೀಗ ನಾನು ಚಟ್ನಿ ಪೌಡ್ರ್ ಮಾಡಿದ್ದೇನೆ. ಚಟ್ನಿ ಪುಡಿ, ಇದು ಶೇಂಗಾ ಚಟ್ನಿ ಪುಡಿ. ಇದನ್ನು ನಿಮಗೂ ಈ ಮಿರ್ಚಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.